ಇಡೀ ದೇಶದಲ್ಲೇ ಹೈಯೆಸ್ಟ್ ಸಂಖ್ಯೆಯಲ್ಲಿ ಕರ್ನಾಟಕದ ಮತದಾರರ ಹೆಸರು ಡಿಲೀಟ್ ಆಗೋ ಸಾಧ್ಯತೆ ಇದೆ. ASDDO ಕ್ಯಾಟಗರಿ 1ರಲ್ಲೇ 90 ಲಕ್ಷದಿಂದ 1 ಕೋಟಿ ಜನರ ಹೆಸರು ಡ್ರಾಫ್ಟ್ ವೋಟರ್ ಲಿಸ್ಟಿಂದನೇ ಡಿಲೀಟ್ ಆಗುವ ಸಾಧ್ಯತೆಗಳು ಅತ್ಯಂತ ದಟ್ಟವಾಗಿ ಕಾಣಿಸ್ತಾ ಇವೆ. ಸ್ವತಃ ಅಣಬುಕುಮಾರ್ ಹೇಳ್ಬಿಟ್ರು ಏನು ಅಂತಂದರೆ 18 ಲಕ್ಷ ಜನ ತಮ್ಮ 2002ರ ಡೀಟೇಲ್ಸ್ನ ಫಿಲ್ ಮಾಡಿಲ್ಲ ಅಂತ. ಈ 18 ಲಕ್ಷ ಏನಿದೆ ಅದು ಆಗಸ್ಟ್ 8ನೇ ತಾರೀಕು ಅಷ್ಟೊತ್ತಿಗೆ 30 ಲಕ್ಷಕ್ಕೆ ತಲುಪುತ್ತೆ. ಈ 30 ಲಕ್ಷ ಜನಕ್ಕೂ ಕೂಡ ನೋಟಿಸ್ ಹೋಗುತ್ತೆ. ಇದಲ್ಲದೆ ಇತರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಎಲ್ಲವೂ ಸೇರಿ 80 ಲಕ್ಷ ಜನಕ್ಕೆ ಎಲೆಕ್ಷನ್ ಕಮಿಷನ್ನಿಂದ ನೋಟಿಸ್ ಹೋಗುವ ಸಾಧ್ಯತೆಗಳಿವೆ. ಅಂದರೆ 1 ಕೋಟಿ ಜನರ ಹೆಸರು ಡ್ರಾಫ್ಟ್ ವೋಟರ್ ಲಿಸ್ಟಿಂದನೇ ಡಿಲೀಟ್ ಆಗುತ್ತೆ. ಉಳಿದ 80 ಲಕ್ಷ ಜನಕ್ಕೆ ನೋಟಿಸ್ ಹೋಗುತ್ತೆ. ಅಂದರೆ ಒಟ್ಟಾರೆಯಾಗಿ ದಾಖಲೆ ಸಂಖ್ಯೆಯಲ್ಲಿ, ಆ ದಾಖಲೆ ಸಂಖ್ಯೆ ಅನ್ನೋಕ್ಕಿಂತಲೂ ಅಪಾಯಕಾರಿ ಮಟ್ಟದಲ್ಲಿ ಕರ್ನಾಟಕದ ಮತದಾರರ ಹೆಸರು ಮತದಾರ ಪಟ್ಟಿಯಿಂದ ಡಿಲೀಟ್ ಆಗುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇವೆ. ಸ್ನೇಹಿತರೆ ನಮಸ್ಕಾರ. ನಾವು ಮೊದಲಿಂದ ಹೇಳ್ತಾ ಬರ್ತಾ ಇದ್ವಿ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನು ಏನು SIRನ ಶುರು ಮಾಡ್ತು, ಈ SIR ಬೈ ಡಿಸೈನ್ ಮತದಾರರ ಹೆಸರನ್ನು ಸೇರಿಸೋಕ್ಕಲ್ಲ, ಮತದಾರರ ಹೆಸರನ್ನು ಡಿಲೀಟ್ ಮಾಡೋ ಥರನೇ ಡಿಸೈನ್ ಆಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ವಿ. ಅದು ಕರ್ನಾಟಕದ ಮಟ್ಟಕ್ಕಂತೂ ಅತ್ಯಂತ ಸ್ಪಷ್ಟವಾಗಿ ನಿಜ ಅಂತ ಪ್ರೂವ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಏನು SIR ನಡೀತಾ ಇದೆ, ಈ SIRನಲ್ಲಿ ಕನಿಷ್ಠ 1 ಕೋಟಿ ಮತದಾರರ ಹೆಸರು ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇವೆ. ನಾನು ಈ ಮಾತನ್ನು ಯಾವುದೇ ಊಹಾಪೋಹದ ಆಧಾರದ ಮೇಲೆ ಹೇಳ್ತಾ ಇಲ್ಲ. ಸ್ವತಃ ಕರ್ನಾಟಕದ ಎಲೆಕ್ಷನ್ ಕಮಿಷನ್ನು ಕೊಟ್ಟಿರುವ ಅಂಕಿಅಂಶಗಳ ಆಧಾರದ ಮೇಲೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಈಗ ನಾವು ಒಟ್ಟಾರೆಯಾಗಿ ಈ 1 ಕೋಟಿ ಮತದಾರರ ಹೆಸರು ಬಿಟ್ಟೋಗೋ ಸಾಧ್ಯತೆಗಳು ಹೇಗಿದೆ ಮತ್ತು ಇತರೆ 80 ಲಕ್ಷ ಜನಕ್ಕೆ ನೋಟಿಸ್ ಬರೋ ಸಾಧ್ಯತೆಗಳು ಹೇಗಿದೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ASDDO ಅಂದ್ರೇನು? ಆಬ್ಸೆಂಟು, ಶಿಫ್ಟೆಡ್ಡು, ಡೆತ್ತು ಮತ್ತು ಡ್ಯೂಪ್ಲಿಕೇಟ್ ವೋಟರ್ಸು. ಅಂದರೆ ಅದರ್ಸ್. ಅಂದರೆ BLOಗಳು ಮನೆ ಮನೆಗೆ ಹೋದಾಗ ಆ ಮನೆಯಲ್ಲಿ ಯಾರು ಸಿಕ್ಕಲೇ ಇಲ್ಲ ಅಂತಂದರೆ ಅವ್ರನ್ನ ಆಬ್ಸೆಂಟ್ ಅಂತ ಬರ್ಕೊಂಬರ್ತಾರೆ. ಅಂಥವ್ರ ಹೆಸರು ಡ್ರಾಫ್ಟ್ ವೋಟರ್ ಲಿಸ್ಟಲ್ಲಿ ಬರಲ್ಲ. ಅದೇ ರೀತಿ ಒಂದು ಮನೆಗೆ ಹೋದಾಗ ಅಲ್ಲಿರ್ತಕ್ಕಂಥ ವೋಟರ್ಸು ಬೇರೆ ಯಾವುದೋ ಕಡೆಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ, ಪರ್ಮನೆಂಟಾಗಿ ಶಿಫ್ಟ್ ಆಗಿದ್ದಾರೆ ಅಂತ ಗೊತ್ತಾದರೆ ಅದನ್ನು ಶಿಫ್ಟೆಡ್ ಅನ್ನೋ ಕ್ಯಾಟಗರಿಯಲ್ಲಿ ಬರ್ಕೊಂಬರ್ತಾರೆ. ಅವ್ರ ಹೆಸರು ಕೂಡ ಡ್ರಾಫ್ಟ್ ವೋಟರ್ ಲಿಸ್ಟಲ್ಲಿ ಬರಲ್ಲ. ಅದೇ ರೀತಿ ಯಾವುದೋ ಮತದಾರರು ಸತ್ತು ಹೋಗಿದ್ರೆ ಡೆಡ್ ಅಂತ ಬರ್ಕೊಂಬರ್ತಾರೆ, ಅವ್ರ ಹೆಸರು ಕೂಡ ನ್ಯಾಚುರಲಿ ವೋಟರ್ ಲಿಸ್ಟಲ್ಲಿ ಬರಲ್ಲ. ಮತ್ತು ಡ್ಯೂಪ್ಲಿಕೇಟ್, ಯಾವುದೋ ಒಬ್ಬ ಮತದಾರರ ಹೆಸರು ಈ ಕ್ಷೇತ್ರದಲ್ಲೂ ಇರುತ್ತೆ, ಈ ಬೂತಲ್ಲೂ ಇರುತ್ತೆ, ಮತ್ತೊಂದು ಬೂತಲ್ಲೂ ಇರುತ್ತೆ, ಆಗ ಡ್ಯೂಪ್ಲಿಕೇಟ್ ಅಂತ ಬರ್ಕೊಳ್ತಾರೆ. ಎಲ್ಲಿ ಯಾವ ಬೂತಲ್ಲಿ ಡ್ಯೂಪ್ಲಿಕೇಟ್ ಅಂತ ಬರೀತಾರೋ ಆಗಲೂ ಕೂಡ ಅವರ ಹೆಸರು ಅಲ್ಲಿಯ ವೋಟರ್ ಲಿಸ್ಟಲ್ಲಿ ಬರಲ್ಲ. ಅದಲ್ಲದೆ ಕೆಲವು ಮತದಾರರು ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಿ ಕೊಡುವಾಗ ತಮ್ಮ ಸಿಗ್ನೇಚರ್ ಆಗದೆ ಕೊಟ್ಟರೆ ಅದನ್ನು ಅದರ್ಸ್ ಅನ್ನೋ ಕ್ಯಾಟಗರಿನಲ್ಲಿ ಸದ್ಯಕ್ಕೆ ತೋರಿಸ್ತಾ ಇದ್ದಾರೆ. ಇದನ್ನು ಒಟ್ಟಾರೆಯಾಗಿ ನಾವು ASDDO ಕ್ಯಾಟಗರಿ ಅಂತ ಕರಿತೀವಿ. ಆಬ್ಸೆಂಟು, ಶಿಫ್ಟೆಡ್ಡು, ಡೆಡ್ಡು, ಡ್ಯೂಪ್ಲಿಕೇಟು ಮತ್ತು ಅದರ್ಸ್ ಅಂತ ASDDO ಕ್ಯಾಟಗರಿ. ಎಲೆಕ್ಷನ್ ಕಮಿಷನ್ನು ಪ್ರತಿದಿನ ಈವ್ನಿಂಗು ASDDO ಕ್ಯಾಟಗರಿನಲ್ಲಿ ಎಷ್ಟು ಜನ ಬಂದಿದ್ದಾರೆ ಅನ್ನೋದನ್ನು ಹೇಳ್ತಾ ಇರುತ್ತೆ. ಜುಲೈ 27ನೇ ತಾರೀಕು ಎಲೆಕ್ಷನ್ ಕಮಿಷನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿರೋ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು ಎನ್ಯುಮರೇಷನ್ ಫಾರ್ಮ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂಥದ್ದು 5,54,00,000 ಚಿಲ್ಲರೆ. ಅದರಲ್ಲಿ 27ನೇ ತಾರೀಕು ಜುಲೈ ಅಷ್ಟೊತ್ತಿಗೆ ಡಿಜಿಟಲೈಸ್ ಆಗಿರ್ತಕ್ಕಂಥ, ಅಂದರೆ BLOಗಳ ಆ್ಯಪ್ನಲ್ಲಿ ಅಪ್ಲೋಡ್ ಆಗಿರ್ತಕ್ಕಂಥ ಎನ್ಯುಮರೇಷನ್ ಫಾರ್ಮ್ಗಳು ಮತ್ತು ಆನ್ಲೈನಲ್ಲಿ ಯಾರು ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಮಾಡಿರ್ತಾರಲ್ಲ ಅವೆಲ್ಲವೂ ಸೇರಿ ಜುಲೈ 27ನೇ ತಾರೀಕು ಅಷ್ಟೊತ್ತಿಗೆ 4,16,00,000 ಚಿಲ್ಲರೆಯಷ್ಟು ಎನ್ಯುಮರೇಷನ್ ಫಾರ್ಮ್ಗಳು ಡಿಜಿಟಲೈಸ್ ಆಗಿದೆ. ಅಂದರೆ ಒಟ್ಟು ಮತದಾರರ ಸಂಖ್ಯೆ ಎಷ್ಟಿದೆಯೋ ಕರ್ನಾಟಕದಲ್ಲಿ, ಅಂದರೆ ಲೇಟೆಸ್ಟ್ ವೋಟರ್ಸ್ ಲಿಸ್ಟಲ್ಲಿ ಎಷ್ಟು ಮತದಾರರ ಸಂಖ್ಯೆ ಇತ್ತೋ ಅದರಲ್ಲಿ 75% ಮತದಾರರ ಡೀಟೇಲ್ಸು ಡಿಜಿಟಲೈಸ್ ಆಗಿದೆ. ಇದರಲ್ಲಿ ASDDO ಎಷ್ಟು ಗೊತ್ತಾ? ಆಬ್ಸೆಂಟು, ಶಿಫ್ಟೆಡ್ಡು, ಡೆಡ್ಡು, ಡ್ಯೂಪ್ಲಿಕೇಟ್ ಆ್ಯಂಡ್ ಅದರ್ಸ್ ASDDO ಕ್ಯಾಟಗರಿ 73 ಲಕ್ಷ. 73 ಲಕ್ಷದಷ್ಟು ASDDO ಕ್ಯಾಟಗರಿಲಿ ಬಂದಿದೆ. ಅದರ ಅರ್ಥ ಏನು? ಈಗಾಗಲೇ ಲೇಟೆಸ್ಟ್ ಮತದಾರ ಪಟ್ಟಿಯಲ್ಲಿ ಎಷ್ಟು ಜನರ ಹೆಸರಿತ್ತೋ ಅಷ್ಟು ಜನದಲ್ಲಿ 73 ಲಕ್ಷ ಜನದಷ್ಟು ಹೆಸರು ASDDO ಕ್ಯಾಟಗರಿಲಿ ಬಂದಿದೆ. ಅಂದರೆ ಆ್ಯಸ್ ಆನ್ ಜುಲೈ 27 73 ಲಕ್ಷ ಜನರ ಹೆಸರು ASDDOನಲ್ಲಿ ಬಂದಿದೆ ಅಂತಂದರೆ ಈ 73 ಲಕ್ಷ ಜನರ ಹೆಸರುಗಳು
ಡ್ರಾಫ್ಟ್ ವೋಟರ್ ಲಿಸ್ಟಲ್ಲಿ ಕೂಡ ಬರಲ್ಲ. ಡ್ರಾಫ್ಟ್ ವೋಟರ್ ಲಿಸ್ಟ್ ಪಬ್ಲಿಷ್ ಆದಾಗ ಆಗಸ್ಟ್ 17ನೇ ತಾರೀಕು ಏನು ಡ್ರಾಫ್ಟ್ ವೋಟರ್ ಲಿಸ್ಟ್ ಪಬ್ಲಿಷ್ ಆಗುತ್ತೋ ಆಗ ಜುಲೈ 27ನೇ ತಾರೀಕಿಂದ ಮಾತ್ರ ಇಟ್ಕೊಂಡು ನೋಡಿದ್ರೆ 73 ಲಕ್ಷ ಜನದಷ್ಟು ಹೆಸರು ಡ್ರಾಫ್ಟ್ ವೋಟರ್ ಲಿಸ್ಟಿಂದನೇ ಡಿಲೀಟ್ ಆಗಿರುತ್ತೆ. ಮತ್ತು ಇದು ಜುಲೈ 27ನೇ ತಾರೀಕಿನ ಡೀಟೇಲ್ಸು. ಮತ್ತು 75% ಮಾತ್ರ ಡಿಜಿಟಲೈಸ್ ಆಗಿದೆ. ಇನ್ನೂ 25% ಡಿಜಿಟಲೈಸ್ ಆಗಬೇಕಾಗಿದೆ. ಇನ್ನೂ ಎಷ್ಟು ದಿನ ಇದೆ? ಆಗಸ್ಟ್ 8ನೇ ತಾರೀಕು ತನಕ ಟೈಮ್ ಇದೆ. ಇದೇ ರೇಟ್ನಲ್ಲಿ ನೋಡ್ತಾ ಹೋದರೆ ಇನ್ನೂ ಕನಿಷ್ಠ 15ರಿಂದ 20 ಲಕ್ಷ ಜನದಷ್ಟು ಹೆಸರುಗಳು ASDDO ಕ್ಯಾಟಗರಿಯಲ್ಲಿ ಬರುವ ಸಾಧ್ಯತೆಗಳಿದೆ. ಒಟ್ಟಾರೆಯಾಗಿ ಆಗಸ್ಟ್ 8ನೇ ತಾರೀಕು ಫಸ್ಟ್ ಫೇಸ್ ಮುಗಿದಾಗ ಇದೇ ಅಂಕಿಅಂಶ ಆಧಾರವಾಗಿ ಇಟ್ಕೊಂಡು ನೋಡಿದ್ರೆ 90 ಲಕ್ಷದಿಂದ 1 ಕೋಟಿಯಷ್ಟು ಜನರ ಹೆಸರು ASDDO ಲಿಸ್ಟಲ್ಲಿ ಬರುತ್ತೆ, ASDDO ಕ್ಯಾಟಗರಿಯಲ್ಲಿ ಬರುತ್ತೆ. ಅದರ ಅರ್ಥ ಈಗಾಗಲೇ ಏನು 73 ಲಕ್ಷದಷ್ಟು ಜನರ ಹೆಸರು ASDDO ಲಿಸ್ಟಲ್ಲಿ ಬಂದಿದೆಯಲ್ಲ, ಕ್ಯಾಟಗರಿಯಲ್ಲಿ ಬಂದಿದೆಯಲ್ಲ, ಅದರಲ್ಲಿ 44 ಲಕ್ಷ ಜನದಷ್ಟು ಹೆಸರು ಬಂದಿರತಕ್ಕಂಥದ್ದು ಪರ್ಮನೆಂಟ್ಲಿ ಶಿಫ್ಟೆಡ್ ಅನ್ನೋ ಕ್ಯಾಟಗರಿನಲ್ಲಿ. ಈ ಪರ್ಮನೆಂಟ್ಲಿ ಶಿಫ್ಟೆಡ್ ಅನ್ನೋ ಕ್ಯಾಟಗರಿನಲ್ಲಿ ಯಾಕೆ ಎಷ್ಟೊಂದು ಜನ ಬಂದಿದ್ದಾರೆ ಅಂತಂದರೆ, ಇವರು ಕರ್ನಾಟಕದಲ್ಲೇ ಇದ್ದಾರೆ, ಒಂದೂರಿಂದ ಒಂದೂರಿಗೆ ಶಿಫ್ಟ್ ಆಗಿರ್ತಾರೆ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗಿರ್ತಾರೆ. ಅವ್ರ ಹೆಸರನ್ನು ಅವರೆಲ್ಲಿ ಶಿಫ್ಟ್ ಆಗಿದ್ದಾರೆ ಅಂತಲೂ ಹುಡುಕದೇನೆ ಅವ್ರ ಹೆಸರನ್ನು ಪರ್ಮನೆಂಟ್ಲಿ ಶಿಫ್ಟೆಡ್ ಅನ್ನೋ ಕ್ಯಾಟಗರಿಯಲ್ಲಿ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರಗಳ ಹೆಸರು ಯಾವೂ ಕೂಡ ಡ್ರಾಫ್ಟ್ ವೋಟರ್ ಲಿಸ್ಟಲ್ಲಿ ಬರಲ್ಲ. ಇದು ಯಾಕೆ ಹಿಂಗಾಯಿತು ಅಂತಂದರೆ, ಇದಕ್ಕೆ ಮುಖ್ಯ ಕಾರಣ ಎಲೆಕ್ಷನ್ ಕಮಿಷನ್ನು. ಏನು ಅಂತಂದರೆ, ಮೊದಲನೇದಾಗಿ BLOಗಳಿಗೆ ಎಲೆಕ್ಷನ್ ಕಮಿಷನ್ ಸರಿಯಾಗಿ ಟ್ರೈನಿಂಗ್ ಕೊಡಲಿಲ್ಲ. ಎರಡನೇದು ಏನು ಜೂನ್ 30ನೇ ತಾರೀಕು SIR ಪ್ರೋಸೆಸ್ ಶುರುವಾಯಿತೋ ಅದಾಗಿ 15 ದಿನಗಳ ನಂತರ ನೋಡಿದ್ರೆ ಎನ್ಯುಮರೇಷನ್ ಫಾರ್ಮ್ಸು ಇನ್ನೂ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿರಲಿಲ್ಲ, ಆಗಿದ್ದು ಸರಿಯಾಗಿ ಕಲೆಕ್ಟ್ ಆಗಿರಲಿಲ್ಲ. ಆಗ ಎಲೆಕ್ಷನ್ ಕಮಿಷನ್ ಏನು ಮಾಡ್ತು, BLOಗಳ ಮೇಲೆ ಒಂದು ಪ್ರೆಷರ್ ಆಗ್ತು. ಏನಂತ ಹೇಳ್ತೀವಿ ಎಲೆಕ್ಷನ್ ಕಮಿಷನ್ನು, BLOಗಳು ಇವತ್ತು ಸಂಜೆಯೊಳಗಡೆ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಏನಿದೆ ಅದನ್ನು 100% ಮುಗಿಸಿರಬೇಕು ಅಂತ ಫರ್ಮಾನು ಹೊರಡಿಸ್ತು. ಇಲ್ಲ ಅಂದರೆ ಸೂಕ್ತ ಕ್ರಮ ಕೈಗೊಳ್ತೀವಿ ನಿಮ್ಮ ಮೇಲೆ ಅನ್ನೋ ಥರ ಫರ್ಮಾನು ಹೊರಡಿಸ್ಬಿಡ್ತು. ಯಾವಾಗ ಎಲೆಕ್ಷನ್ ಕಮಿಷನ್ ಈ ರೀತಿ ಒಂದೇ ಒಂದು ದಿನದ ಟೈಮ್ ಕೊಟ್ಬಿಟ್ಟು 100% ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಹೇಳ್ಬಿಡ್ತೋ, ಆಗ ಮೆಜಾರಿಟಿ ಕಡೆಗಳಲ್ಲಿ BLOಗಳೇನು ಮಾಡಿದ್ರು, ಎಲ್ಲಿ ಹೋದಾಗ ಎನ್ಯುಮರೇಷನ್ ಫಾರ್ಮ್ ಕೊಡೋಕ್ಕಾಗಿಲ್ವೋ ಸಿಕ್ಕಿಲ್ವೋ ಅಲ್ಲೆಲ್ಲ ಶಿಫ್ಟೆಡ್ ಅಂತ ಹೆಸರು ಹಾಕ್ಬಿಟ್ಟು ಸುಮಾರು ಲಕ್ಷಾಂತರ ಜನನ ಶಿಫ್ಟೆಡ್ ಕ್ಯಾಟಗರಿಗೆ ಸೇರಿಸ್ಬಿಟ್ರು. ನಿಮ್ಮ ಮುಂದೆ ಕಾಣಿಸ್ತಾ ಇರ್ತಕ್ಕಂಥ ಒಂದು ಎನ್ಯುಮರೇಷನ್ ಫಾರ್ಮ್ನ ನೋಡಿ, ಇಲ್ಲಿ ಒಬ್ಬ ಮಹಿಳೆಯ ಎನ್ಯುಮರೇಷನ್ ಫಾರ್ಮ್ನಲ್ಲಿ ಶಿಫ್ಟೆಡ್ ಅಂತ ಬರೆದಿದ್ದಾರೆ. ಆದರೆ ಅದೇ ಮನೆಯಲ್ಲಿ ವಾಸ ಆಗಿರ್ತಕ್ಕಂಥ ಅವರ ಗಂಡ ಮತ್ತು ಅವರ ಮಕ್ಕಳ ಹೆಸರಿನಲ್ಲಿ ಎನ್ಯುಮರೇಷನ್ ಫಾರ್ಮ್ ಬಂದಿದೆ, ಇವರ ಹೆಸರಲ್ಲೂ ಬಂದಿದೆ ಎನ್ಯುಮರೇಷನ್ ಫಾರ್ಮು. ಅವರ ಗಂಡ ಮತ್ತು ಮಕ್ಕಳದು ಫಿಲ್ ಆಗಿ ಹೋಗಿದೆ, ಇವ್ರಿಗೆ ಮಾತ್ರ ಶಿಫ್ಟೆಡ್ ಅಂತ ಬರ್ಕೊಂಡು ಆ ರೀತಿ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ BLO ಅವರು. ಅದೇ ರೀತಿ ಮತ್ತೊಂದು ಎನ್ಯುಮರೇಷನ್ ಫಾರ್ಮ್ ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ಈ ಎನ್ಯುಮರೇಷನ್ ಫಾರ್ಮಲ್ಲಿ ನೋಡಿ, ಈ ವ್ಯಕ್ತಿ ಬದುಕಿದ್ದಾರೆ ಆದರೆ ಡೆಡ್ ಅಂತ ಬರ್ಕೊಂಡು ಹೋಗಿದ್ದಾರೆ BLOಗಳು. ಈ ರೀತಿ ಲಕ್ಷ ಸಂಖ್ಯೆಯಲ್ಲಿ ಶಿಫ್ಟೆಡ್ಡು ಡೆಡ್ಡು ಈ ರೀತಿ ಎಲ್ಲ ಬರೆದು, ಬದುಕಿರೋರ್ಗೂ ಕೂಡ ಡೆಡ್ ಅಂತ ಬರೆದು, ಮತ್ತು ಶಿಫ್ಟ್ ಆಗಿರೋರನ್ನ ಹುಡ್ಕಕ್ಕೆ ಹೋಗ್ದೇನೆ ಶಿಫ್ಟ್ ಆಗಿಲ್ಲದೆ ಇದ್ದವ್ರಿಗೇ ಶಿಫ್ಟೆಡ್ ಅಂತ ಬರೆದಿದ್ದಾರೆ. ಇನ್ನು ಶಿಫ್ಟ್ ಆಗಿರೋರನ್ನ ಹುಡ್ಕಕ್ಕೆ ಹೋಗ್ದೇನೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅನ್ನೋ ಕ್ಯಾಟಗರಿಲಿ ಹಾಕ್ಬಿಟ್ಟಿದ್ದಾರೆ. ಇದು ಹೈಯೆಸ್ಟ್ ಪ್ರಾಬ್ಲಮ್ ಆಗಿರೋದು ಎಲ್ಲಿ ಅಂತಂದರೆ ಬೆಂಗಳೂರಿನಲ್ಲಿ. ನಿಮಗೆ ಗೊತ್ತಿದೆ, ಬೆಂಗಳೂರಿನಲ್ಲಿ ತುಂಬ ಜನ ಲಕ್ಷ ಜನ ಬಾಡಿಗೆ ಮನೆಗಳಲ್ಲಿ ವಾಸ ಆಗಿದ್ದಾರೆ. ಉದಾಹರಣೆಗೆ ಮೇ ತಿಂಗಳಲ್ಲಿ ಎಲ್ಲೋ ವಾಸ ಆಗಿರ್ತಾರೆ ಅವರು, ಜೂನ್ ತಿಂಗಳಲ್ಲಿ ಮನೆ ಚೇಂಜ್ ಮಾಡಿರ್ತಾರೆ. ಮನೆ ಚೇಂಜ್ ಮಾಡಿದಾಗ ಏನಾಗುತ್ತೆ, ಎಲ್ಲಿ ವಾಸ ಆಗಿದ್ರು ಮೇ ತಿಂಗಳಲ್ಲಿ ಅಲ್ಲಿಗೆ ಎನ್ಯುಮರೇಷನ್ ಫಾರ್ಮ್ ಹೋಗಿರ್ತದೆ. ಆ BLO ಏನು ಮಾಡಬೇಕು, BLOಗಳಿಗೆ ಇನ್ಫಾರ್ಮೇಷನ್ ಕೂಡ ಹೋಗಿದೆ. ಏನಂತ, ಆ ರೀತಿ ಬೆಂಗಳೂರಂಥ ಸಿಟಿಗಳಲ್ಲಿ ಯಾರು ಬಾಡಿಗೆ ಮನೆಯವ್ರ ಮನೆ ಚೇಂಜ್ ಮಾಡಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಕೊಡಬೇಕು ಅನ್ನೋ ಇನ್ಫಾರ್ಮೇಷನ್ ಹೋಗಿದೆ. ಆದರೆ ಬೆಂಗಳೂರಿನಲ್ಲಿ ಬಹುತೇಕ ಕಡೆಗಳಲ್ಲಿ BLO ಮನೆಗೆ ಬರ್ತಾರೆ, ಆ ಮನೆಯಲ್ಲಿ ತಿಂಗಳಿದ್ದರು ಬಾಡಿಗೆಲಿದ್ದಂಥ ವ್ಯಕ್ತಿ ಈ ತಿಂಗಳು ಬೇರೆ ಎಲ್ಲೋ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಶಿಫ್ಟ್ ಆಗಿದ್ದಂಥ ವ್ಯಕ್ತಿಗಳು BLOಗಳನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೂ ಕೂಡ ಈ BLOಗಳು ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಕೊಡ್ದೇ ಅದ್ರ ಬದಲು ಆ ಎನ್ಯುಮರೇಷನ್ ಫಾರ್ಮ್ನಲ್ಲಿ ಶಿಫ್ಟೆಡ್ ಅಂತ ಬರೆದ್ಬಿಟ್ಟು ಸಬ್ಮಿಟ್ ಮಾಡಿದ್ದಾರೆ. ಹಾಗಾಗಿ ಜುಲೈ 27ನೇ ತಾರೀಕು ಅಷ್ಟೊತ್ತಿಗೆ ಏನು 73 ಲಕ್ಷ ಜನದಷ್ಟು ಹೆಸರು ASDDO ಕ್ಯಾಟಗರಿಯಲ್ಲಿ ಬಂದಿದೆಯಲ್ಲ, ಇದರಲ್ಲಿ 70% ಅಷ್ಟು ಹೆಸರುಗಳು ಬೆಂಗಳೂರು ಸಿಟಿ 1ರಿಂದನೇ ಬಂದಿದೆ. ಇದಕ್ಕೆ ಕಂಪ್ಲೀಟ್ ರೆಸ್ಪಾನ್ಸಿಬಲ್ಲು ಎಲೆಕ್ಷನ್ ಕಮಿಷನ್ನು. ಜನದ ತಪ್ಪಿಲ್ಲ. ಯಾಕೆಂದರೆ ಬಾಡಿಗೆ ಮನೆ ಚೇಂಜ್ ಮಾಡ್ತಾ ಇರ್ತಕ್ಕಂಥವ್ರು ಯಾವಾಗ ಚೇಂಜ್ ಮಾಡಬೇಕಾಗಿರುತ್ತೋ, ಯಾವಾಗ ತಮಗೆ ಅನುಕೂಲವಾದ ಮನೆ ಸಿಗುತ್ತೋ ಆಗ ಚೇಂಜ್ ಮಾಡ್ತಾರೆ ಅಷ್ಟೇ ಹೊರತು SIR ನಡೀತಾ ಇದೆ ಹಂಗಾಗಿ ನಾನು ಶಿಫ್ಟ್ ಮಾಡೋಕ್ಕಾಗಲ್ಲ ಅಂತ ಇರೋಕ್ಕಾಗುತ್ತಾ? ಇವರೇನು ಮಾಡಿದ್ದಾರೆ BLOಗಳು, ಅವ್ರ ಮೇಲೆ ಎಲೆಕ್ಷನ್ ಕಮಿಷನ್ ಪ್ರೆಷರ್ ಹಾಕಿದ್ರಿಂದ ಹೋಗ್ತಾರೆ, ಅಲ್ಲಿಲ್ವಾ ಹಿಂದೆ ಮುಂದೆ ನೋಡಲ್ಲ, ಇಮಿಡಿಯೇಟಾಗಿ ಶಿಫ್ಟೆಡ್ ಅಂತ ಬರೆದು ಅಪ್ಲೋಡ್ ಮಾಡಿದ್ದಾರೆ. ಇದೊಂದೇ ಕಾರಣದಿಂದ
73 ಲಕ್ಷ ಜನದಷ್ಟು ಹೆಸರು ASTDO ಕ್ಯಾಟಗರಿಲಿ ಬಂದಿದೆ. ಅದು ಯಾವಾಗ? ಜುಲೈ 27ನೇ ತಾರೀಕು ಅಷ್ಟೊತ್ತಿಗೆ. ಫಸ್ಟ್ ಫೇಸ್ ಆಫ್ SIR ಮುಗಿಯೋದು ಯಾವಾಗ? ಆಗಸ್ಟ್ 8. ಅಂದರೆ ಇನ್ನೂ 10 ದಿನ 11 ದಿನ ಟೈಮ್ ಇದೆ. ಇದೇ ರೇಟಲ್ಲಿ ನೋಡಿದ್ರೆ ಇನ್ನೂ 20ರಿಂದ 25 ಲಕ್ಷ ಜನದಷ್ಟು ಹೆಸರು ASTDO ಕ್ಯಾಟಗರಿಲಿ ಬರುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ 90 ಲಕ್ಷದಿಂದ 1 ಕೋಟಿ ಜನದಷ್ಟು ಹೆಸರುಗಳು ಡ್ರಾಫ್ಟ್ ವೋಟರ್ ಲಿಸ್ಟಲ್ಲೇ ಬರಲ್ಲ. ಯಾಕೆ ಅಂತಂದರೆ ಯಾರ ಹೆಸರುಗಳು ASTDO ಕ್ಯಾಟಗರಿಯಲ್ಲಿ ಬರ್ತಾವೋ ಅವ್ರ ಹೆಸರುಗಳನ್ನ ಡ್ರಾಫ್ಟ್ ವೋಟರ್ ಲಿಸ್ಟಲ್ಲಿ ಕೂಡ ಹಾಕಲ್ಲ. ನೇರ ಡಿಲೀಟ್ ಆಗುತ್ತೆ. ನೇರ ಡಿಲೀಟ್ ಆಗುತ್ತೆ. ಡಿಲೀಟ್ ಆದಮೇಲೆ ಯಾವಾಗ ಡ್ರಾಫ್ಟ್ ವೋಟರ್ ಲಿಸ್ಟಲ್ಲಿ ಬರಲ್ವೋ ಆಗೇನು ಮಾಡಬೇಕು? ಮತದಾರರು ತಮ್ಮ ಹೆಸರು ಡ್ರಾಫ್ಟ್ ವೋಟರ್ ಲಿಸ್ಟಲ್ಲಿ ಬಂದಿಲ್ಲ ಅಂದಾಗ ಆಮೇಲೆ ಫಾರ್ಮ್ 6 ಕೊಡಬೇಕು. ನೋಡಿ, ಎಲೆಕ್ಷನ್ ಕಮಿಷನ್ ಮಾಡ್ತಾ ಇರೋ ತಪ್ಪಿಗೆ ವೋಟರ್ಸು ಒದ್ದಾಡಿ ಫಾರ್ಮ್ 6 ಕೊಟ್ಟು ತಮ್ಮ ಹೆಸರನ್ನ ಸೇರಿಸ್ಕೊಳ್ಳೋ ಅಂಥ ಕೆಲಸಕ್ಕೆ ಕೈ ಹಾಕಬೇಕಾಗತ್ತೆ. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಬರುತ್ತೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದರೆ ಹಲವಾರು ರೀತಿ ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ನೇರ ಅಣಬುಕುಮಾರ್ ಅವರು ಹೇಳಿರೋ ವಿಷಯನ ತಗೊಳ್ಳೋಣ. ಅಣಬುಕುಮಾರ್ ಅವರು 22ನೇ ತಾರೀಕು ಏನೋ ಹೇಳ್ತಾರೆ. ಏನಂತ ಅಂತಂದರೆ ಅವ್ರ ಹತ್ರ ಲಭ್ಯ ಇರತಕ್ಕಂಥ ದಾಖಲೆಗಳ ಪ್ರಕಾರ 22ನೇ ತಾರೀಕು ಅಷ್ಟೊತ್ತಿಗೆ ಈ ರಾಜ್ಯದಲ್ಲಿ 18 ಲಕ್ಷದಷ್ಟು ಜನ ಎನ್ಯುಮರೇಷನ್ ಫಾರ್ಮ್ನಲ್ಲಿ ತಮ್ಮ 2002ರ ಡೀಟೇಲ್ಸ್ನ ಫಿಲ್ ಮಾಡಿಲ್ಲ ಅಂತ ಹೇಳ್ತಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ, ನಿಮಗೆ 2002ರ ಡೀಟೇಲ್ಸ್ ಸಿಕ್ಕಲಿಲ್ಲ ಅಂತಂದರೆ ಪರವಾಗಿಲ್ಲ, 2002 ಡೀಟೇಲ್ಸ್ನ ಖಾಲಿ ಬಿಟ್ಬಿಟ್ಟು ನೀವು ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ. ಆದರೆ ಮತ್ತು ಮುಂದುವರೆದು ಹೇಳ್ತಾರೆ, ಯಾರು ಈ ಥರ 2002 ಡೀಟೇಲ್ಸ್ನ ಫಿಲ್ ಮಾಡದೆ ಸಬ್ಮಿಟ್ ಮಾಡ್ತಾರಲ್ಲ ಅವ್ರಿಗೆಲ್ಲರಿಗೂ ನೋಟಿಸ್ ಬರುತ್ತೆ. ಆಮೇಲೆ ಅವರೆಲ್ಲರೂ ERO ಹತ್ರ ಹೋಗಿ ಡಾಕ್ಯುಮೆಂಟ್ಸ್ನ ಕೊಡಬೇಕು. ಆ ಡಾಕ್ಯುಮೆಂಟ್ಸ್ನ ನೋಡಿ ERO ಆಮೇಲೆ ತೀರ್ಮಾನ ಮಾಡ್ತಾರೆ ಅನ್ನೋ ಮಾತುಗಳನ್ನ ಮಾನ್ಯ ಅಣಬುಕುಮಾರ್ ಅವರು ಹೇಳಿದ್ದಾರೆ. ಅದರ್ಥ ಏನು? ಅವ್ರು ಹೇಳಿದ್ದು 22ನೇ ತಾರೀಕೇನೋ ಇರಬೇಕು. 22ನೇ ತಾರೀಕು ಅಷ್ಟೊತ್ತಿಗೆ 18 ಲಕ್ಷ ಜನ 2002 ಡೀಟೇಲ್ಸ್ ಫಿಲ್ ಮಾಡದೆ ಸಬ್ಮಿಟ್ ಮಾಡಿದ್ದಾರೆ. ಈ ಪ್ರೋಸೆಸ್ ನಡೆಯೋದು, ಫಸ್ಟ್ ಸ್ಟೆಪ್ ನಡೆಯೋದು ಆಗಸ್ಟ್ 8ನೇ ತಾರೀಕು ತನಕ ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಮಾಡೋ ಪ್ರೋಸೆಸ್ಸು. ಅಂದರೆ ಆಗೋ ಅಷ್ಟೊತ್ತಿಗೆ ಆಗಸ್ಟ್ 8ನೇ ತಾರೀಕು ಆಗೋ ಅಷ್ಟೊತ್ತಿಗೆ ಇನ್ನೂ 10ರಿಂದ 12 ಲಕ್ಷ ಜನ ಈ ರೀತಿ 2002ರ ಡೀಟೇಲ್ಸ್ನ ಫಿಲ್ ಮಾಡದೆ ಸಬ್ಮಿಟ್ ಮಾಡೋ ಸಾಧ್ಯತೆ ದಟ್ಟವಾಗಿದೆ. ಅದರಲ್ಲೂ ಅಣಬುಕುಮಾರ್ ಹೇಳ್ಬಿಟ್ಟಿದ್ದಾರೆ, ನಿಮಗೆ ಡೀಟೇಲ್ಸ್ ಸಿಕ್ಕದೇ ಇದ್ರೂ ಪರವಾಗಿಲ್ಲ, ಹಾಗೆ ಖಾಲಿ ಬಿಟ್ಬಿಟ್ಟು ಉಳಿದಿದ್ದನ್ನು ತುಂಬಿಬಿಟ್ಟು ಫಿಲ್ ಮಾಡಿ ಸೈನ್ ಹಾಕಿ ಕೊಟ್ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ? ಯಾರ್ಯಾರು 2002 ಡೀಟೇಲ್ಸ್ ಫಿಲ್ ಮಾಡಲ್ವೋ ಅಷ್ಟು ಜನಕ್ಕೆ ನೋಟಿಸ್ ಬರುತ್ತೆ. ಅಣಬುಕುಮಾರ್ ಹೇಳಿರ್ತಾನೆ. ಈ ನೋಟಿಸ್ ಬಂದಾಗ ಅವರು ದಾಖಲೆಗಳನ್ನ ಹಿಡ್ಕೊಂಡು ERO ಹತ್ರ ಓಡಾಡಬೇಕಾಗತ್ತೆ, ERO ಹತ್ರ ಅಲೆದಾಡಬೇಕಾಗ್ತದೆ. ಈ ವಿಷಯ ಅಂತೂ ನೇರ ಎಲೆಕ್ಷನ್ ಕಮಿಷನ್ದೇ ತಪ್ಪು. ಫಸ್ಟ್ ಆಫ್ ಆಲ್ ಇವತ್ತಿನ ಸಾಫ್ಟ್ವೇರ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿರೋ ಲೆವೆಲ್ ನೋಡಿದ್ರೆ ಎಲೆಕ್ಷನ್ ಕಮಿಷನ್ನು ಪ್ರತಿಯೊಬ್ಬ ವೋಟರ್ಗೂ ಕೂಡ 2002ರ ಆ ವೋಟರ್ ಡೀಟೇಲ್ನ ಪ್ರೊವೈಡ್ ಮಾಡಬೇಕಾಗಿತ್ತು. ಅವರೇನೆ ಪ್ರೊವೈಡ್ ಮಾಡೋದಿರಲಿ. ನೀವೇ ಹೋಗಿ 2002 ವೋಟರ್ ಲಿಸ್ಟನ್ನು ಹುಡುಕ್ತೀವಪ್ಪ ಅಂತ ಎಲೆಕ್ಷನ್ ಕಮಿಷನ್ ವೆಬ್ಸೈಟಲ್ಲಿ ಹುಡುಕಕ್ಕೆ ಹೋದರೆ ನಿಮಗೆ ಡೀಟೇಲ್ಸೇ ಸಿಗಲ್ಲ. ಸುಮಾರು ಬೂತ್ಗಳ ಲಿಸ್ಟನ್ನು ಅಪ್ಲೋಡೇ ಮಾಡಿಲ್ಲ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಸಿಕ್ಕಾಬಟ್ಟೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು. ನೀವು ಎಷ್ಟೇ ಕಷ್ಟಪಟ್ಟು ಹುಡುಕಿದ್ರೂ ಕೂಡ ನಿಮಗೆ 2002 ನಿಮ್ಮ ವಿವರಗಳು ಸಿಗಲ್ಲ. ಆ ರೀತಿ ಎಲೆಕ್ಷನ್ ಕಮಿಷನ್ ಮಾಡಿಟ್ಟಿದೆ. ಇಷ್ಟರ ಜೊತೆಗೆ ಸುಮಾರು ಸರಿ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಸರಿಯಾಗಿ ವರ್ಕ್ ಆಗ್ತಾ ಇರಲ್ಲ. ಇದೆಲ್ಲ ತಪ್ಪುಗಳಿಂದ, ಅಂದರೆ ಎಲೆಕ್ಷನ್ ಕಮಿಷನ್ ಇಷ್ಟೆಲ್ಲ ತಪ್ಪುಗಳಿಂದ ತೊಂದರೆ ಆಗ್ತಾ ಇರೋದು ಜನರಿಗೆ. ಇದೊಂದೇ ಕಾರಣಕ್ಕೆ, ಅಂದರೆ 2002 ಡೀಟೇಲ್ಸ್ ಸಿಗದೇ ಇರೋ ಒಂದೇ ಕಾರಣಕ್ಕೆ 30 ಲಕ್ಷ ಜನಕ್ಕೆ ನೋಟಿಸ್ ಬರೋ ಸಾಧ್ಯತೆ ಇದೆ. ಇನ್ನು ಎರಡನೇ ವಿಷಯ, ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಒಳಗಡೆ ಬಂದಾಗ ಎರಡನೇ ವಿಷಯ ಒಂದಿದೆ. ಏನು ಅಂತಂದರೆ, ಕರ್ನಾಟಕದಲ್ಲಿ ಏನು ಮಾಡ್ತು ಎಲೆಕ್ಷನ್ ಕಮಿಷನ್ನು, BLOಗಳು ಮೊದಲೇ ಮ್ಯಾಪಿಂಗ್ ಮಾಡ್ಕೊಂಬಿಟ್ಟಿರಿ ಅಂತ ಹೇಳ್ಬಿಡ್ತು, ಈಸಿ ಆಗಲಿ ಅವ್ರಿಗೆ ಕೆಲಸ ಅಂತ. ಈ BLOಗಳು ಏನು ಮಾಡಿದ್ದಾರೆ, ಮ್ಯಾಪಿಂಗ್ ಮಾಡಿಕೊಂಡಾಗ ಅನೇಕ ತಪ್ಪುಗಳನ್ನ ಮಾಡಿದ್ದಾರೆ. ಉದಾಹರಣೆಗೆ ಮಹಿಳೆಯರ ವಿಷಯದಲ್ಲಿ ಯಾವುದೋ ಒಂದು ಬೂತಲ್ಲಿ ಮಹಿಳೆಯರು ಇರ್ತಾರೆ, ಅವ್ರ ತವ್ರ ಮನೆ ಬೇರೆ ಕಡೆ ಇರುತ್ತೆ, ಅವ್ರ ತಂದೆ ತಾಯಿ ಜೊತೆ ಮ್ಯಾಪಿಂಗ್ ಮಾಡೋದ್ರ ಬದಲು ಅವರ ಮಾವಂದಿರ ಜೊತೆ ಮ್ಯಾಪಿಂಗ್ ಮಾಡಿದ್ದಾರೆ. ಅದೇ ರೀತಿ ಕೆಲವು ಬೂತ್ಗಳಲ್ಲಿ, ಉದಾಹರಣೆಗೆ ಯಾವುದೋ ಒಂದು ಬೂತಲ್ಲಿ ಒಂದೇ ಹೆಸರಿನ 3-4 ಜನ ಇದ್ದರು. ಉದಾಹರಣೆಗೆ ನಮ್ಮ ತಂದೆ ಹೆಸರು ಚಂದ್ರಪ್ಪ ಅಂತ ಇದೆ. ಅಕಸ್ಮಾತ್ ನಮ್ಮ ಬೂತಲ್ಲಿ ಚಂದ್ರಪ್ಪ ಅನ್ನೋರು 4-5 ಜನ ಇದ್ದರೆ ಈ BLOಗಳು ಆನ್ಲೈನ್ ಮ್ಯಾಪಿಂಗ್ ಮಾಡ್ಕೊಳ್ಳುವಾಗ ನನ್ನ ಹೆಸರನ್ನು ಇನ್ಯಾರೋ ಚಂದ್ರಪ್ಪ ಅನ್ನೋ ಹೆಸರಿಗೆ ಮ್ಯಾಪಿಂಗ್ ಮಾಡಿರೋ ಸಾಧ್ಯತೆ ಇದೆ. ಈ ರೀತಿ ಅನೇಕ ತಪ್ಪುಗಳನ್ನ BLOಗಳು ಮಾಡಿದ್ದಾರೆ ಆನ್ಲೈನಲ್ಲಿ ಮ್ಯಾಪಿಂಗ್ ಮಾಡ್ಕೊಳ್ಳುವಾಗ. ಅವರು ಎನ್ಯುಮರೇಷನ್ ಫಾರ್ಮ್ ಕಲೆಕ್ಟ್ ಮಾಡ್ಕೊಂಡಾಗ ಏನು ಮಾಡಬೇಕು, ಎನ್ಯುಮರೇಷನ್ ಫಾರ್ಮ್ ಕಲೆಕ್ಟ್ ಮಾಡ್ಕೊಂಡಾಗ ಸರಿಯಾದ ಇನ್ಫಾರ್ಮೇಷನನ್ನು ತಗೊಂಡು ಅವರು ಮಾಡ್ಕೊಂಡಿರೋ ಮ್ಯಾಪಿಂಗಲ್ಲಿ ತಪ್ಪಾಗಿದ್ದಾರೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಆದರೆ ಅನೇಕ ಇನ್ಸ್ಟೆನ್ಸ್ಗಳಲ್ಲಿ BLOಗಳು ಅದೇನು ಎಡಿಟ್ ಮಾಡದೆ ತಾವು ಮಾಡ್ಕೊಂಡಿರೋ ರಾಂಗ್ ಮ್ಯಾಪಿಂಗ್ನೇ ಅಪ್ಲೋಡ್ ಮಾಡಿದ್ದಾರೆ. ಇಂಥವ್ರಿಗೆ ಕೂಡ ನೋಟಿಸ್ ಬರುತ್ತೆ. ಅಷ್ಟಲ್ದೇ BLOಗಳು ಎನ್ಯುಮರೇಷನ್ ಫಾರ್ಮ್ನ ಹಲವಾರು ಕಡೆ BLOಗಳು ತಾವೇ ತುಂಬಿದ್ದಾರೆ. ಯಾಕೆಂದರೆ ಮತದಾರರಿಗೂ ಗೊತ್ತಿರಲ್ಲ. ಆದರೆ BLOಗಳಿಗೆ ಸರಿಯಾಗಿ ಟ್ರೈನಿಂಗ್ ಕೊಟ್ಟಿಲ್ಲದೆ ಇರೋದ್ರಿಂದ BLOಗಳು ಸ್ವತಃ ಎನ್ಯುಮರೇಷನ್ ಫಾರ್ಮ್ ತುಂಬುವಾಗ ಅನೇಕ ತಪ್ಪುಗಳನ್ನ ಮಾಡಿದ್ದಾರೆ. ಲಕ್ಷ ಸಂಖ್ಯೆಯಲ್ಲಿ ಈ ರೀತಿ
ತಪ್ಪಾಗಿ ತುಂಬಿರ್ತಕ್ಕಂಥ ಎನ್ಯುಮರೇಷನ್ ಫಾರ್ಮ್ಗಳೇ ಅಪ್ಲೋಡ್ ಆಗಿವೆ. ಈ ಲಕ್ಷ ಜನಕ್ಕೂ ಕೂಡ ಮತ್ತೆ ನೋಟಿಸ್ ಬರುತ್ತೆ. ಇಷ್ಟಲ್ಲದೆ ಮೂರನೇ ಕಾರಣ, ಸ್ಪೆಲ್ಲಿಂಗ್ ಮಿಸ್ಮ್ಯಾಚ್ ಆದರೆ ಅಥವಾ ವೋಟರ್ಗೂ ಅವ್ರ ತಾಯಿಗೂ ಏಜ್ ಡಿಫ್ರೆನ್ಸು 15 ವರ್ಷಕ್ಕಿಂತ ಕಡಿಮೆ ಇದ್ದರೆ ಅಥವಾ 45 ವರ್ಷಕ್ಕಿಂತ ಜಾಸ್ತಿ ಇದ್ದರೆ, ಈ ರೀತಿ ಅನೇಕ ಕಾರಣಗಳಿಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ಅನಾಮಲಿ ಅನ್ನೋ ಹೆಸರಲ್ಲಿ ನೋಟಿಸು ಬರುವ ಸಾಧ್ಯತೆ ಇದೆ. ಇದನ್ನು ನಾವು ಇಷ್ಟು ಕಾರಣಗಳನ್ನ ಅಂದರೆ 2002 ಡೀಟೇಲ್ಸ್ ಸಿಗದೇ ಇರೋದು, BLOಗಳು ರಾಂಗ್ ಮ್ಯಾಪಿಂಗ್ನೇ ಅಪ್ಲೋಡ್ ಮಾಡಿರೋದು, ಮತ್ತು ತಪ್ಪಾಗಿ ಎನ್ಯುಮರೇಷನ್ ಫಾರ್ಮ್ ತುಂಬಿರ್ತಕ್ಕಂಥದ್ದು, ಮತ್ತು ಸ್ಪೆಲ್ಲಿಂಗ್ ಮಿಸ್ಮ್ಯಾಚು ಇತ್ಯಾದಿನ ಇಟ್ಕೊಂಡು ನಾವು ಕೆಲವು ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಚೆಕ್ ಮಾಡಿದಾಗ ನಮಗೆ ಕಂಡು ಬಂದಿದ್ದೇನು ಅಂತಂದರೆ, ಈ ರೀತಿಯ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಕಾರಣಕ್ಕೆ ಬೆಳಗಾವಿ ಜಿಲ್ಲೆಯ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಅತ್ಯುತ್ತಮವಾಗಿ ಕೆಲಸ ಆಗಿರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿನ ಹೇಳ್ತಾ ಇರ್ತಕ್ಕಂಥದ್ದು. ನಾವು ಯಾಕೆ ಇದನ್ನು ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ನಾವು SIR ವಿಷಯದಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ. SIR ವಿಷಯದಲ್ಲಿ ಒಂದು ವೋಟು ತಪ್ಪಿಸ್ಕೊಳ್ದೇ ಇರೋ ಥರ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ಟ್ರೈನಿಂಗ್ ಕೊಟ್ಟಿರೋ ಅನುಭವದ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯ ಒಂದು ಕಾನ್ಸ್ಟಿಟ್ಯೂಯೆನ್ಸಿ, ಎಂಥ ಕಾನ್ಸ್ಟಿಟ್ಯೂಯೆನ್ಸಿ, ಅತ್ಯುತ್ತಮವಾಗಿ ಕೆಲಸ ಆಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಈ ರೀತಿ ಏನು 2002 ಡೀಟೇಲ್ಸ್ ತುಂಬಿಲ್ಲ, BLOಗಳು ಸರಿಯಾಗಿ ಅಪ್ಲೋಡ್ ಮಾಡಿಲ್ಲ, ಮತ್ತು BLOಗಳು ರಾಂಗ್ ಆಗಿ ಇದನ್ನು ಎನ್ಯುಮರೇಷನ್ ಫಾರ್ಮ್ ತುಂಬಿದ್ದಾರೆ, ಮತ್ತು ಸ್ಪೆಲ್ಲಿಂಗ್ ಮಿಸ್ಮ್ಯಾಚು ಇತ್ಯಾದಿ ಕಾರಣಗಳಿಗೆ ಅದೊಂದು ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ 32,000 ಜನರಿಗೆ ಅನಾಮಲಿ ಅಂತ BLO ಆ್ಯಪಲ್ಲಿ ಫ್ಲ್ಯಾಗ್ ಆಗಿದೆ. 32,000 ಜನರಿಗೆ ಅನಾಮಲಿ ಇದೆ. ಅಂದರೆ 2002 ಡೀಟೇಲ್ಸ್ ತುಂಬಿಲ್ಲ ಅಥವಾ ಸ್ಪೆಲ್ಲಿಂಗ್ ಮಿಸ್ಮ್ಯಾಚು ಇತ್ಯಾದಿ ಕಾರಣವನ್ನು ತೋರಿಸಿ ಅದು ಅನಾಮಲಿ ಅಂತ ತೋರಿಸ್ತಾ ಇದೆ. ಮತ್ತು ನಾವಿದನ್ನು ಚೆಕ್ ಮಾಡಿದಾಗ 32,000 ತೋರಿಸಿದೆ. ಆಗಸ್ಟ್ 8ನೇ ತಾರೀಕು ಅಷ್ಟೊತ್ತಿಗೆ ಅದು 36,000 ತನಕಲೂ ಆಗ್ಬೋದು. ಒಂದು ಕಾನ್ಸ್ಟಿಟ್ಯೂಯೆನ್ಸಿಲಿ 36,000 ಅಂತಂದರೆ 224 ಕಾನ್ಸ್ಟಿಟ್ಯೂಯೆನ್ಸಿಗಳು ಎಷ್ಟು ಬರ್ಬೋದು ಲೆಕ್ಕ ಹಾಕಿ ನೀವು. ಅದರಲ್ಲೂ ಬೆಂಗಳೂರಲ್ಲಿರ್ತಕ್ಕಂಥ ಅನೇಕ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಇದು 36,000ಕ್ಕಿಂತ ಜಾಸ್ತಿ ಇರುತ್ತೆ. ನಾವು ಆ್ಯಾವ್ರೇಜ್ 36,000 ಅಂತ ತೊಗೊಂಡ್ರು, ಎಲ್ಲಿ ಬೆಸ್ಟಾಗಿ ವರ್ಕ್ ಆಗಿರೋ ಕಾನ್ಸ್ಟಿಟ್ಯೂಯೆನ್ಸಿ ಲೆಕ್ಕ ತೊಗೊಳ್ತಾ ಇರೋದು, ಹಂಗೆ ತೊಗೊಂಡ್ರು ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ 80 ಲಕ್ಷ ಜನಕ್ಕೆ ನೋಟಿಸ್ ಬರೋ ಸಾಧ್ಯತೆ ಇದೆ. ಇದನ್ನೇ ನಾನು ಮೊದಲೇ ಹೇಳಿದ್ದು, 1 ಕೋಟಿ ಜನರ ಹೆಸರು ನೇರ ಡ್ರಾಫ್ಟ್ ವೋಟರ್ ಲಿಸ್ಟಿಂದನೇ ಡಿಲೀಟ್ ಆಗುತ್ತೆ, ಉಳಿದವರಲ್ಲಿ 80 ಲಕ್ಷ ಜನಕ್ಕೆ ನೋಟಿಸ್ ಬರುತ್ತೆ ಅಂತ ಇದನ್ನೇ ನಾನು ಹೇಳಿದ್ದು. ಒಟ್ಟಾರೆ ಸ್ನೇಹಿತರೆ, 90 ಲಕ್ಷದಿಂದ 1 ಕೋಟಿ ಜನಕ್ಕೆ ASDDO ಕ್ಯಾಟಗರಿಯಲ್ಲಿ ಬರ್ತಾರೆ. ಅಷ್ಟೂ ಜನದ ಹೆಸರು ಡ್ರಾಫ್ಟ್ ವೋಟರ್ ಲಿಸ್ಟಲ್ಲೇ ಬರಲ್ಲ. ಇದಲ್ಲದೆ ಕನಿಷ್ಠ 80 ಲಕ್ಷ ಜನಕ್ಕೆ ನೋಟಿಸ್ ಬರೋ ಸಾಧ್ಯತೆ ಇದೆ. ಹೀಗೆ ಬಂದಾಗ ಈ 80 ಲಕ್ಷ ಜನಕ್ಕೆ ಏನು ನೋಟಿಸ್ ಬರುತ್ತೆ, ಅದರಲ್ಲಿ ಒಂದು 25-30 ಲಕ್ಷ ಜನ ದಾಖಲೆಗಳನ್ನು ಕೊಟ್ಟು ಮತ್ತೊಂದು ಮಾಡೋ ತಮ್ಮ ಓಟನ್ನು ಉಳಿಸ್ಕೋಬೋದು. ಇನ್ನು 50 ಲಕ್ಷ ಜನ ತಮ್ಮ ಓಟನ್ನು ಕಳ್ಕೊಳ್ತಾರೆ ಫೈನಲ್ ಲಿಸ್ಟಲ್ಲಿ. ಇನ್ನು ASDDOದಲ್ಲಿ ಯಾರು ಬರ್ತಾರೆ, 90 ಲಕ್ಷದಿಂದ 1 ಕೋಟಿ ಜನ ಯಾರು ಬರ್ತಾರೆ, ಈ 1 ಕೋಟಿ ಜನದಲ್ಲಿ ಒಂದು 30 ಲಕ್ಷ ಜನನೋ 20 ಲಕ್ಷ ಜನನೋ ಫಾರ್ಮ್ 6ನ ಕೊಟ್ಟು ವೋಟರ್ ಲಿಸ್ಟಿಗೆ ಸೇರ್ಕೋಬೋದು. ಉಳಿದ 80 ಲಕ್ಷ ಜನ ಪರ್ಮನೆಂಟಾಗಿ ವೋಟರ್ ಲಿಸ್ಟಿಂದ ಆಚೆ ಉಳಿತಾರೆ. ಅದರಲ್ಲಿ ಸತ್ತು ಹೋಗಿರುವವರು ಮತ್ತು ಡ್ಯೂಪ್ಲಿಕೇಟ್ ವೋಟರ್ಸ್ ಬಿಟ್ಟರು ಕನಿಷ್ಠ 70 ಲಕ್ಷ ಜನ ಅಲ್ಲಿ ವೋಟರ್ ಲಿಸ್ಟಿಂದ ಆಚೆ ಉಳಿತಾರೆ. ಇನ್ನು ನೋಟಿಸ್ ತಗೊಂಡವರಲ್ಲಿ 40-50 ಲಕ್ಷ ಜನ ವೋಟರ್ ಲಿಸ್ಟಿಂದ ಆಚೆ ಉಳಿಯುವ ಸಾಧ್ಯತೆ ದಟ್ಟವಾಗಿದೆ. ಎರಡನ್ನೂ ಕೂಡಿ ನೋಡಿದಾಗ ಮಿನಿಮಮ್ 1 ಕೋಟಿ ಜನ ಮತದಾರರ ಹೆಸರು ಕರ್ನಾಟಕದಲ್ಲಿ ಮತದಾರ ಪಟ್ಟಿಯಿಂದ ಆಚೆ ಉಳಿಯುತ್ತೆ. ಈ ರೀತಿ ಆದರೆ ಏನಾಗುತ್ತೆ ಅಂತಂದರೆ, ಇಡೀ ದೇಶದಲ್ಲೇ ಹೈಯೆಸ್ಟ್ ನಂಬರ್ ಆಫ್ ವೋಟರ್ಸು ಡಿಲೀಟ್ ಆದಂಥ ಅಪಕೀರ್ತಿ ಕರ್ನಾಟಕದ ಎಲೆಕ್ಷನ್ ಕಮಿಷನ್, ಅದರ ಮೂಲಕ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೂ ಬರುತ್ತೆ. ಅಪಕೀರ್ತಿ ಎಲೆಕ್ಷನ್ ಕಮಿಷನ್ಗೆ ಯಾಕೆ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವುದೇ ಅನುಮಾನಕ್ಕೆಡೆ ಇಲ್ಲದೇ ಇಷ್ಟೊಂದು ಜನರ ಹೆಸರು ಅನ್ಯಾಯವಾಗಿ ವೋಟರ್ ಲಿಸ್ಟಿಂದ ಆಚೆ ಉಳಿಯೋದಕ್ಕೆ ಏಕೈಕ ಕಾರಣ ಎಲೆಕ್ಷನ್ ಕಮಿಷನ್. ಯಾಕೆ ಅಂತಂದರೆ, ಇಡೀ SIRನ ಈ ರೀತಿ ಡಿಸೈನ್ ಮಾಡಿರೋದೇ ಎಲೆಕ್ಷನ್ ಕಮಿಷನ್ನು. ಆಮೇಲೆ ವೋಟರ್ಸ್ಗೆ ತಮ್ಮ ವೋಟನ್ನು ಉಳಿಸ್ಕೊಳ್ಳೋಕೆ ಕಷ್ಟ ಆಗಬೇಕು, ವೋಟರ್ಸ್ಗೆ ದಾಖಲೆಗಳನ್ನ ಹೊಂಚೋಕ್ಕೆ ಕಷ್ಟ ಆಗಬೇಕು, ವೋಟರ್ಸ್ಗೆ 2002 ಮತಪಟ್ಟಿಯಲ್ಲಿ ತಮ್ಮ ಡೀಟೇಲ್ಸ್ನ ಹುಡ್ಕೋಕ್ಕೆ ಕಷ್ಟ ಆಗಬೇಕು. ಈ ರೀತಿ ಎಲ್ಲವನ್ನೂ ಕಷ್ಟ ಮಾಡಿ ಇಟ್ಟಿರ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ನು. ಆ ಕಾರಣಕ್ಕೆ ಈ ಏನು 1 ಕೋಟಿಯಷ್ಟು ಜನ ಡಿಲೀಟ್ ಆಗೋ ಸಾಧ್ಯತೆ ಇದೆಯೋ, ಡಿಲೀಟ್ ಆಗೋ ಅಪಾಯ ಇದೆಯೋ, ಅದಕ್ಕೆ ನೇರ ಕಾರಣ ಎಲೆಕ್ಷನ್ ಕಮಿಷನ್. ಹಾಗಾಗಿ ಈಗಲಾದರೂ ಜನ ಎಚ್ಚೆತ್ತುಕೊಂಡು, ರಾಜಕೀಯ ಪಕ್ಷಗಳು ಎಚ್ಚೆತ್ತುಕೊಂಡು, ಯಾಕಂದರೆ ರಾಜಕೀಯ ಪಕ್ಷಗಳಿಗೆ ದೊಡ್ಡ ಜವಾಬ್ದಾರಿ ಇದೆ. ಏಕೆಂದರೆ ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ಒಬ್ಬ ವೋಟರ್ದು ವೋಟು ಮಿಸ್ ಆಗದೇ ಇರೋಂಗೆ ನೋಡ್ಕೊಳ್ತಕ್ಕಂಥದ್ದು ರಾಜಕೀಯ ಪಕ್ಷಗಳ ಮೇಲೂ ದೊಡ್ಡ ಜವಾಬ್ದಾರಿ ಇದೆ. ಹಾಗಾಗಿ
ಮತದಾರರು ಎಚ್ಚೆತ್ಕೊಂಡು, ರಾಜಕೀಯ ಪಕ್ಷಗಳು ಎಚ್ಚೆತ್ಕೊಂಡು ಈ ಎಲೆಕ್ಷನ್ ಕಮಿಷನ್ ಮೇಲೆ ಭಾರೀ ಒತ್ತಡ ಹೇರಿ ಅವರ ಜವಾಬ್ದಾರಿಯನ್ನು ನೆನಪಿಸ್ಬಿಟ್ಟು, ಯಾಕೆ ಅಂತಂದರೆ ಜವಾಬ್ದಾರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತನ್ನ ನೋಟಿಫಿಕೇಷನಲ್ಲಿ ಎಲೆಕ್ಷನ್ ಕಮಿಷನ್ ಹೇಳುತ್ತೆ ಒಬ್ಬ ಅರ್ಹ ಮತದಾರನ ಹೆಸರು ಮತಪಟ್ಟಿಯಿಂದ ಆಚೆ ಉಳಿಯದಂಗೆ ನೋಡ್ಕೋಬೇಕು ಅಂತ ಹೇಳುತ್ತೆ. ಆದರೆ ಮಾಡ್ತಾ ಇರೋ ಕೆಲಸ ಎಲ್ಲ ಅರ್ಹ ಮತದಾರರು ತುಂಬ ಸುಲಭವಾಗಿ ಡಿಲೀಟ್ ಆಗೋ ಥರ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ. ಹಾಗಾಗಿ ಎಲೆಕ್ಷನ್ ಕಮಿಷನ್ ಜವಾಬ್ದಾರಿಯನ್ನು ನೆನಪಿಸಬೇಕು. ಎಲೆಕ್ಷನ್ ಕಮಿಷನ್ ಮೇಲೆ ಮತದಾರರು ಮತ್ತು ರಾಜಕೀಯ ಪಕ್ಷಗಳು ಸೇರಿ ಭಾರೀ ಒತ್ತಡ ಇರಬೇಕು. ಒಬ್ಬ ಮತದಾರರ ಹೆಸರು ಬಿಟ್ಟೋಗದೇ ಇರೋ ಥರ ಕೆಲಸ ಮಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಅಂತೇಳಿ ಆ ರೀತಿ ಕೆಲಸವನ್ನು ಎಲೆಕ್ಷನ್ ಕಮಿಷನಿಂದ ಮಾಡಿಸ್ಲಿಲ್ಲ ಅಂತಂದರೆ ಈ ಅಂಕಿಅಂಶಗಳು ತೋರಿಸ್ತಾ ಇರೋ ಥರ 1 ಕೋಟಿಯಷ್ಟು ಮತದಾರರು ಕರ್ನಾಟಕದ ಮತಪಟ್ಟಿಯಿಂದ ಬಿಟ್ಟೋಗೋ ಸಾಧ್ಯತೆಗಳು ದಟ್ಟ ಆಗಿವೆ. ಹಾಗಾಗಿ ಮತದಾರರು, ರಾಜಕೀಯ ಪಕ್ಷಗಳು ಎಲ್ಲರೂ ಎಚ್ಚೆತ್ತುಕೊಂಡು ಕೆಲಸ ಮಾಡಲೇಬೇಕು. ಎಲೆಕ್ಷನ್ ಕಮಿಷನ್ ಮೇಲೆ ಒತ್ತಡ ಇರಲೇಬೇಕು. ಇಲ್ಲಾಂದರೆ ಎಲೆಕ್ಷನ್ ಕಮಿಷನ್ ಕೆಲಸ ಮಾಡಲ್ಲ. ಎಲೆಕ್ಷನ್ ಕಮಿಷನ್ ಕೆಲಸ ಮಾಡ್ತಾರೆ ಡಿಲೀಟ್ ಮಾಡೋಕ್ಕೇ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ನಮಗೆ. ಹಾಗಿರೋದ್ರಿಂದ ಜನಗಳು ಮತ್ತು ರಾಜಕೀಯ ಪಕ್ಷಗಳು ಎಚ್ಚೆತ್ತುಕೊಂಡು ಎಲೆಕ್ಷನ್ ಕಮಿಷನಲ್ಲಿ ನಿರಂತರ ಒತ್ತಡ ಹೇರಿ ಒಬ್ಬ ಮತದಾರರ ಹೆಸರು ಬಿಟ್ಟೋಗದೇ ಇರೋ ಥರ ನೋಡ್ಕೊಳ್ಳೋ ಕೆಲಸ ಮಾಡಬೇಕು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.